ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ನೆವಣಕ್ಕಿಯಿಂದ ಅನ್ನವನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಈ ಅನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದರೆ ಈಗ ಎಲ್ಲರೂ ಮಾಡುವುದು ರೇರ್. ಎಲ್ಲರೂ ಬರೀ ಪಾಲಿಶ್ ರೈಸ್ ಊಟ ಮಾಡ್ತಾ ಇದ್ದೀವಿ. ನೀವು ಒಮ್ಮೆ ಈ ರೈಸನ್ನು ಮನೆಯಲ್ಲಿ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದನ್ನು ಮಾಡಲ್ರೆ ಒಂದು ಚಹಾ ಕುಡಿಯೋ ಲೋಟದಷ್ಟು 1 ಲೋಟದಷ್ಟು ನೆವಣಕ್ಕಿ ತೊಗೊಂಡಿವ್ರಿ. ನೋಡಿ, ನೆವಣಕ್ಕಿ ಈ ರೀತಿಯಾಗಿ ಇರ್ತವೆ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕೊಟ್ಟಿರ್ತೇವೆ, ನೋಡಿ. ಆ ಚಾನಲ್ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಈ ನೆವಣಕ್ಕಿಗೆ 1 ಲೋಟದಷ್ಟು ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಈಗ ನೋಡಿ ಪೂರ್ತಿ ಈ ರೀತಿ ಕೈ ಆಡಿಸಿ ತೊಳ್ಕೊಳ್ರಿ. ಅಂದರೆ ಅದರಾಗೆಲ್ಲ ಧೂಳೆಲ್ಲ ಹೋಗ್ಬೇಕು. ಹಿಂಗೆ 2 ಅಥವಾ 3 ಸಲ ತೊಳ್ಕೊಳ್ರಿ. ಮತ್ತು ಈ ವಿಡಿಯೋನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ ತೊಳೆದು ಒಂದು 8 ತಾಸು ನೆನೆಯೋದಕ್ಕೆ ಬಿಡಬೇಕು. ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಮಾಡ್ಬೋದು. ಈಗ 1 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರು ಹಾಕ್ಕೊಳ್ರಿ. ಈ ಅಕ್ಕಿ ಮಾಡಲು ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಗ್ಯಾಸ್ ಹಾಕ್ಕೊಂಡು ನೀರು ಬಿಸಿ ಮಾಡಲು ಇಡ್ರಿ. ನೋಡಿ, ನೀರು ಇವಾಗ ಕುದೀತಾ ಇದೆ. ಈಗ 8 ತಾಸು ನೆನೆಸಿ ಇಟ್ಟು ತೊಳ್ಕೊಂಡಿರುವಂಥ ನೆವಣಕ್ಕಿಯನ್ನು ಹಾಕ್ಕೊಳ್ರಿ. ಯಾವುದೇ ನಿಮ್ಗೆ ಟೈಮ್ ಇಲ್ಲಪ್ಪ 8 ತಾಸು ನೆನೆಸೋದಕ್ಕೆ ಅಂದರೆ ಕನಿಷ್ಠ ಆದರೂ 3 ತಾಸಾದರೂ ಈ ನೆವಣೆ ನೆನೆದಿರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ಬೋದು. ನೋಡಿ, ಈಗ ಕುದೀತಾ ಇದೆ. ಗ್ಯಾಸ್ ಫ್ಲೇಮ್ ಲೋ ಫ್ಲೇಮಲ್ಲೇ ಇಟ್ಟು ಈ ಅನ್ನವನ್ನು ಮಾಡಿಕೊಳ್ರಿ. ಈಗ ನೋಡಿ, ಇದು ಬುರುಗು ಬರ್ತಾ ಇದೆ. ಇದನ್ನು ತೆಗೆದು ಹಾಕ್ರಿ. ಇದು ಚಲೋ ಅಲ್ಲ ಆರೋಗ್ಯಕ್ಕೆ. ಆವಾಗವಾಗ ಈ ರೀತಿ ಬುರುಗು ಬಂದಾಗ ತೆಗೆದು ಹಾಕಬೇಕು. ಈ ಅನ್ನವನ್ನು ಕೆಲವೊಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಈ ಅನ್ನವನ್ನು ಉಣ್ಣೋದ್ರಿಂದ ನಮ್ಮ ದೇಹದಲ್ಲಿ ಇರುವಂಥ ಸಕ್ಕರೆ ಅಂಶವನ್ನು ಇದು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ಹೆಚ್ಚಿನ ಫೈಬರ್, ಪ್ರೋಟೀನ್ ಅಂಶ ಇರುತ್ತದೆ. ಪ್ರತಿಯೊಬ್ಬರಿಗೂ ಇದು ತುಂಬಾ ಒಳ್ಳೆಯದು. ಆದರೆ ಈಗೆಲ್ಲರೂ ನಾವು ಪಾಲಿಶ್ ರೈಸ್ಗೆ ಅಡಿಕ್ಟ್ ಆಗಿಬಿಟ್ಟಿವಿ. ನೋಡಿ, ಈ ರೀತಿ ಒಂದು 10 ನಿಮಿಷ ಕುದಿಸ್ಕೊಳ್ಬೇಕು. ನೋಡಿ, ಅವಾಗವಾಗ ಈ ರೀತಿ ಬಿಳಿ ಬುರುಗು ಬಂದಾಗ ತೆಗೆದು ಹಾಕ್ರಿ. ನೋಡಿ, ಒಂದು ಪ್ಲೇಟ್ ಮುಚ್ಚಿ, ಪೂರ್ತಿ ಪ್ಲೇಟ್ ಮುಚ್ಚಿಬಿಡ್ರಿ, ಉಪ್ಪು ಬರ್ತದೆ. ಅದರಿಂದಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮುಚ್ಚಿ. ನೀರು ಕಡಿಮೆ ಆಗ್ತಾ ಇದ್ದಂಗೆ ಇದನ್ನು ಪ್ಲೇಟನ್ನು ಮುಚ್ಚಿ ಒಂದು 2 ನಿಮಿಷ ಅವೆಲ್ಲೇ ಬೇಯಿಸ್ಕೊಡ್ರಿ. ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊಡಿ. ಇದು ಅನ್ನ ಹೇಗೆ ಆಗಿದೆ ಅಂತ ನೋಡ್ಬೇಕಪ್ಪ ಅಂದ್ರೆ ಒಂದು ಚಮಚಲ್ಲಿ ಈ ರೀತಿಯಾಗಿ ತೊಗೊಂಡು ಕೈಲೇ ಈ ರೀತಿ ಪ್ರೆಸ್ ಮಾಡಿದರೆ ಅದು ಅನ್ನ ಮೆತ್ತಗಾಗಬೇಕು. ಆ ರೀತಿ ಮೆತ್ತಗಾದರೆ ಇದು ಅನ್ನ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈಗ ಈ ಅನ್ನ ರೆಡಿಯಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.